ಮಕ್ಕಳು ಮಾತು ಕೇಳ್ತಾ ಇಲ್ಲ ಅಂತ ಬ್ರಹ್ಮದೇವರಿಗೆ ಸಿಟ್ಟು ಬಂತಂತೆ. ಏನಪ್ಪ ಈ ಮಕ್ಕಳು ಒಬ್ಬರು ಮಾತು ಕೇಳ್ತಾ ಇಲ್ಲ. ಸಿಟ್ಟಿನಿಂದ ಹುಬ್ಬನ್ನು ಗಂಟು ಹಾಕಿದ್ರಂತೆ. ಹುಬ್ಬನ್ನು ಗಂಟು ಹಾಕಿದಾಗಲೇ ಸದ್ಯೋ ಜಾಯತ ತನ್ಮನ್ಯು ಕುಮಾರೋ ನೀಲಲೋಹಿತ. ಆಗಲೇ ಸದ್ಯೋ ಜಾಯತ ಅಥವಾ ಸಪದಿ ಜಾತ ಅಥವಾ ಸದ್ಯೋ ಜಾತ, ತತ್ಕ್ಷಣದಲ್ಲಿಯೇ ಬ್ರಹ್ಮದೇವರ ಎರಡು ಹುಬ್ಬಿನ ಗಂಟುಗಳ ನಡುವಿನಿಂದ ಹುಟ್ಟಿ ಬಂದವರು ರುದ್ರದೇವರು. ಅದಕ್ಕೆ ಇವರಿಗೆ ಸದ್ಯೋಜಾತ ಸದ್ಯೋಜಾತ ಅಂತ ಕರಿತಾ ಇದ್ದಾರೆ. ಹುಟ್ಟಿದ ತತ್ಕ್ಷಣ ಅಳ್ತಾ ಹುಟ್ಟಿದ್ದಾರೆ. ರೋದನಾತ್ ರುದ್ರ, ಹೋ ಅಂತ ಹತ್ತರಂತ. ಹತ್ತವರಿಗೆಲ್ಲ ರುದ್ರ ಅಂತ ಕರೆಯೋಲ್ಲ, ಆದರೆ ಅಳುವವರಲ್ಲಿ ಮೊದಲಿಗರು ಪುರುಷಾಗ್ರ್ಯೋ ಭವ, ಜೀವರಲ್ಲಿ ಮೊದಲಿಗರು. ಶಿವ ತನ್ನ ಹುಟ್ಟಿನ ಒಟ್ಟಿಗೆ ನಮಗೆಲ್ಲ ತಿಳಿಸ್ತಾರೆ, ನನ್ನ ನಂತರದಲ್ಲಿ ಮುಂದೆ ಹುಟ್ಟುವವರೆಲ್ಲ ಅಳ್ಳಿಕ್ಕೆ ಹುಟ್ಟೋದು. ದುಃಖ, ಈ ಜೀವ ಎಲ್ಲಿವರೆಗೂ ಜಡದ ಶರೀರದ ಬಂಧನ ಇದೆ ಅಲ್ಲಿವರೆಗೂ ಅನುಗಾಲವು ಚಿಂತೆ. ನಿಮಗೆ ಚಿಂತೆ ಇರಬಾರ್ದು, ನಿಶ್ಚಿಂತರಾಗಬೇಕು ಅಂದರೆ ಒಂದೇ ದಾರಿ, ಈ ಬಂಧನದಿಂದ ಬಿಡುಗಡೆ ಆಗಬೇಕು. ಯಾರ್ಯಾರಿಗೆ ದೇಹ ದೇವರು ಕೊಟ್ಟಿದ್ದಾನೆ, ದೇವರು ಕೊಟ್ಟ ದೇಹವೇ ಜೀವರಿಗೆ ಬಂಧನ. ರುದ್ರಾದಿ ಚೇತನ ಪ್ರಪಂಚಕ್ಕೆ ದೇವರು ದೇಹ ಕೊಟ್ಟು ಬಂಧನದ ಒಳಗಿಟ್ಟಿದ್ದಾನೆ. ಹೀಗಾಗಿ ಬಂಧಿತರಾದ ಜೀವರಲ್ಲಿ ಮೊದಲಿಗರು ಯಾರು? ಸದ್ಯೋಜಾತರು ಅಂತ ಇವರನ್ನು ವರ್ಣನೆ ಮಾಡ್ತಾ 5 ಮುಖಗಳು, 5 ಮುಖಗಳ ರುದ್ರದೇವರು ಎಂಥವರು? ಮಹಿತಃ ಮತ್ತು ಅನವಮಃ, ಅಂಚಿತ, ಪಂಚವೃತ್, 5 ಮುಖ ಇವರದು. ಮಹಿತಃ, ಇಡೀ ದೇವತಾ ಮಂಡಲದಿಂದಲೇ ಪೂಜೆಗೊಳ್ಳುವ ಮಹನೀಯ ಶಿವ. ಅವಮ ಅಲ್ಲ, ಅನುತ್ತಮ ಅಲ್ಲ, ಉತ್ತಮನಾದವ. ಅಂಚಿತ, ಅಂಚಿತ ಅಂದರೆ ಅರ್ಚಿತ, ಗೌರವಕ್ಕೆ ಪಾತ್ರನಾದವ. ರುದ್ರದೇವರನ್ನು ನಾವು ಹೀಗೆ ತಿಳ್ಕೊಳ್ಬೇಕು, ಎಲ್ಲರಿಂದ ಪೂಜೆಗೊಳಿಸಲ್ಪಡುವವ. ದೇವಾನುದೇವತೆಗಳೇ ಇವನನ್ನು ಪೂಜನೀಯ ಅಂತ ಪೂಜೆ ಮಾಡುವಾಗ ನಾವು ಮರೆತರೆ ನಮಗೆ ಏನು ಅನುಕೂಲ? ರುದ್ರದೇವರ ಅನುಗ್ರಹ ಸಂಪಾದನೆ ಜೀವನದಲ್ಲಿ ಅತ್ಯವಶ್ಯಕ. ಜೀವಜಾತದಲ್ಲಿಯೇ ಉತ್ತಮ ಅಂತ ತಿಳಿದು ಅವನಿಗೆ ನಮಸ್ಕಾರವನ್ನು ಮಾಡಬೇಕು. ಇಂತಹ 5 ಮುಖದ ರುದ್ರದೇವರಲ್ಲಿ ನಾವು ನಿಂತು ಸ್ತೋತ್ರ ಮಾಡುವಾಗ ಏನು ವಿಚಾರ ಮಾಡಬೇಕು, ಏನು ಚಿಂತನೆ ಮಾಡಬೇಕು? ನಮ್ಮಲ್ಲಿ ಮನಸ್ಸು, ನಮ್ಮ ಎಲ್ಲ ದುಃಖ ದುಮ್ಮಾನಗಳಿಗೆ ಸುಖಕ್ಕೆ ಕಾರಣ ಮನಸ್ಸು. ಮನೆಗೆ ಬೀಗದ ಕೀ ಕಾರಣ. ಬೀಗ ತೆಗೆದರಷ್ಟೇ ಒಳಗೋಗಿ ಏನಾದರೂ ಪಡೀಲಿಕ್ಕೆ ಸಾಧ್ಯ. ಹಾಗೆ ನಾವು ಮೋಕ್ಷಕ್ಕೆ ಹೋಗಬೇಕಂತಾದರೆ ದೇವರು ಕೊಟ್ಟಂತಹ ಸಾಧನದಲ್ಲಿ ಮನಸ್ಸು ಬಹಳ ದೊಡ್ಡದು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ ಕೊಟ್ಟು ಮೇಲೊಂದು ಮನಸ್ಸನ್ನು ಆ ಭಗವಂತ ಇಟ್ಟಿದ್ದಾನೆ. ಈ ಮನಸ್ಸು ಭಗವಂತನ ಕಡೆಗೆ ತಿರುಗಬೇಕಂತಾದರೆ ದಾಸರಂತಾರೆ, ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ ಮನಸ್ಸು ಕಾರಣವಲ್ಲ. ರುದ್ರದೇವರ ಅನುಗ್ರಹ ಇಲ್ಲ ಅಂತಾದರೆ ನಿಮ್ಮ ಮನಸ್ಸು ದೇವರ ಕಡೆ ತಿರುಗೋಲ್ಲ. ನಮಗೆ ಜೀವನದಲ್ಲಿ ಎಲ್ಲ ದುಃಖಕ್ಕೆ ಕಾರಣ
ಕೀಯನ್ನು ರಾಂಗಾಗಿ ತಿರುಗಿಸ್ಬಿಟ್ರೆ ಏನೂ ಮಾಡಲಿಕ್ಕೆ ಆಗೋಲ್ಲ, ಬಾಗಿಲೇ ತೆಕ್ಕೊಳ್ಳಲ್ಲ. ಕೀ ಸರಿಗೆ ತಿರುಗಿಸ್ಬೇಕು, ಆಗ ಬಾಗಿಲು ಓಪನ್ ಆಗುತ್ತೆ. ಬೇಕಾದ್ದಿದೆ ಮನೆ ಒಳಗೆ, ಒಳಗೋಗೋಕ್ಕಾಗ್ತಾ ಇಲ್ಲ, ಹೇಗೆ ತಿರುಗಿಸ್ಬೇಕು ಗೊತ್ತಿಲ್ಲ. ನಾವು ಭಗವಂತನ ಬಳಿಗೆ ಹೋದರೆ ಈ ದುಃಖ ಎಲ್ಲ ಕಳ್ಕೊಂಡು ಸುಖವಾಗಿರಬಹುದು. ತುಂಬ ಬಿಸಿಲಿನ ಬೇಗೆಯಲ್ಲಿ ಬೆಂಡಾದವ, ಮಳೆಯಲ್ಲಿ ತೊಯ್ದವ, ಒದ್ದೆಯಲ್ಲಿ ಚಳಿಯಿಂದ ಪೀಡಿತನಾದವ, ಜೊತೆಗೆ ಹೊಟ್ಟೆ ಹಸಿವು ಎಲ್ಲ ಕಾಡ್ತಾ ಇದೆ. ಮನೆಗೆ ಹೋಗಿ ಬಾಗಿಲು ತೆಗೆದು ಒಳಗೆ ಹೋಗಿ ಒಂದು ಬಿಸಿ ಬಿಸಿಯಾಗಿ ಏನಾದ್ರು ತಗೊಳ್ಳೋಣ, ಈ ಬಟ್ಟೆ ಬಿಚ್ಚೋಣ, ಹೊಸದು ಹಾಕ್ಕೊಳ್ಳಿ, ಎಲ್ಲದಕ್ಕೂ ಬೀಗದ ಕೀ ತೆಗಿಬೇಕು. ಆ ಕೀ ಸಿಗ್ತಾ ಇಲ್ಲ. ಅದು ಹೇಗೆ ಆಪ್ರೇಟ್ ಮಾಡಬೇಕು ಗೊತ್ತಿಲ್ಲ. ಆ ಕೀ ಯಾವುದು ಅಂದರೆ ನಮ್ಮ ಮನಸ್ಸು. ನಾವೇ ಕಷ್ಟಗಳಲ್ಲಿ, ಕಷ್ಟದ ಮಳೆ ಸುರಿದಿದೆ, ಬೇಕಾದಷ್ಟು ತಾಪತ್ರಯಗಳೊಳಗೆ ಸಿಕ್ಕಾಕೊಂಡಿದ್ದೀವಿ. ಆ ಮನೆ ಒಳಗೆ ಹೋದರೆ ಎಲ್ಲ ಆರಾಮ್. ಆ ಮನೆ ಒಳಗೆ ಹೋಗಲಿಕ್ಕೆ ಕೀ ಬೇಕು. ಆ ಕೀ ಯಾವುದು? ಮನಸ್ಸು. ಆ ಮನಸ್ಸು, ಅದರ ಬಗ್ಗೆ ನಾವು ವಿಚಾರ ಮಾಡಿ. ಮನಸ್ಸು ಅಂಥದ್ದು, ಈ ಮನಸ್ಸು ಕೂಡ 5 ಫೋಲ್ಡ್ ಇದೆಯಂತೆ, ಫೋಲ್ಡರ್ಸ್. ಮನಸ್ಸಿನ 5 ಬಗೆ. ಅದು ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಮನಸ್ಸಿನ ಪ್ರಭೇದಗಳು. ಮನಸ್ಸು ಅಂದರೆ ನೀವು ಈ DVG ರೋಡಲ್ಲೋ MG ರೋಡಲ್ಲೋ ಹೋಗ್ತಿದ್ರೆ ಏನೇನು ಕಾಣುತ್ತೆ ಅದೆಲ್ಲ ಬೇಕು 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 ಅನ್ನತ್ತಲ್ಲ, ಅದನ್ನು ಮನಸ್ಸು ಅಂತಾರೆ. ಬುದ್ಧಿ ಅಲ್ಲ ಅದು, ಚಿತ್ತ ಅಲ್ಲ, ಚೇತನನೂ ಅಲ್ಲ, ಮನಸ್ಸಿಗೆ ಅದು ಬುದ್ಧಿ. ಅದು ಮನಸ್ಸು ಎಂಥದ್ದು ಅಂದರೆ ಕಂಡದ್ದೆಲ್ಲ ಬೇಕು ಅಂತ ಯಾವುದು ನಿಮಗೆ ಹೇಳ್ತಾ ಇದೆಯೋ ಅದನ್ನೇ ಮನಸ್ಸು ಅಂತ ತಿಳ್ಕೊಳ್ಳಿ. ಇದು ತಗೋಬೇಡ, ಇದರಿಂದ ಏನು ಪ್ರಯೋಜನ ಇಲ್ಲ, ಎಷ್ಟೋ ಜನ ತೊಗೊಂಡು ಹಾಳಾಗಿ ಹೋಗಿದ್ದಾರೆ, 3 ದಿನ ಉಪಕಾರಕ್ಕೆ ಬರೋಲ್ಲ, ಇದು ಬೇಡ ಇದು ಬೇಡ ಅಂತ ಹೇಳುತ್ತಲ್ಲ, ಅದು ಬುದ್ಧಿ. ಇದಕ್ಕಿಂತ ಅದು ಚೆನ್ನಾಗಿದೆ. ನಿರ್ಣಯಾತ್ಮಕವಾಗಿ ಒಳಿತು ಕೆಡಕುಗಳನ್ನು ತಿಳಿಸುವಂಥದ್ದು ಮನಸ್ಸಿಂದೇ ಒಂದು ಪ್ರಭೇದ, ಬುದ್ಧಿ. ಇನ್ನು ಅಹಂಕಾರ ಯಾವುದು ಅಂದರೆ ನಾನು, ನನ್ನದು, ನಾ ತಗೊಂಡೆ, ನಮ್ಮ ಮನೇಲಿ ನಾನೇ ಫಸ್ಟ್ ತೊಗೊಂಡದ್ದು. ಈ ದೊಡ್ಡ TV ನಮ್ಮ ಮನೇಲಿ ಯಾರ ಹತ್ರ ಇರಲಿಲ್ಲ, ನಾನೇ ತೊಗೊಂಡಿದ್ದು. ಮನೆ ನಾನೇ ಮೊದಲು ಕಟ್ಟಿದ್ದು. ನಂದು, ಇದು ನಾನು, ನಂದು ಅನ್ನುವ ಬುದ್ಧಿ, ಇದು ಮನಸ್ಸಿಂದೇ ಒಂದು ಪ್ರಭೇದ, ಅಹಂಕಾರ. ಚಿತ್ತ, ಇದು ಚಿತ್ತ ಅಂದ್ರೇನು? ನೆನಪು ಮಾಡಿಕೊಳ್ಳುವಂಥದ್ದು. ಎಷ್ಟೋ ಬಾರಿ ಫೋನ್ ಮಾಡುವಾಗ 1 ನಂಬರ್ ಮರ್ತೋಗುತ್ತೆ. ಆ 1 ನಂಬರ್ ನೆನಪು ಮಾಡಿಕೊಡುತ್ತಲ್ಲ. ಎಕ್ಸಾಮ್ ಟೈಮಲ್ಲಿ ಎಷ್ಟೋ ಓದಿರ್ತೀರಿ, ಪ್ರಶ್ನೆ ನೋಡಿದ ತಕ್ಷಣ ಓದಿದ ಅನೇಕ ಉತ್ತರಗಳ ನಡುವೆ ಒಂದನ್ನು ಮುಂದೆ ತಂದುಕೊಡುತ್ತಲ್ಲ, ಅದು ಚಿತ್ತ. ನಿಮ್ಗೆ ಆ ಸ್ಮರಣ ಶಕ್ತಿಯೇ ಇಲ್ಲದೇ ಇದ್ದರೆ ಭಾಳ ಕಷ್ಟ ರೀ. ನೀವು ಮಲಗಿರ್ತೀರಿ ರಾತ್ರಿ, ಬೆಳಗ್ಗೆ ಎದ್ದು ನಿಮ್ಮ ಪಕ್ಕದಲ್ಲಿ ಯಾರಿದ್ದಾರೋ ನೋಡಿ ಅವರ ಸ್ಮರಣೆ ಬರಬೇಕು ನಿಮಗೆ ತಕ್ಷಣ. ಇದು ನನ್ನ ಹೆಂಡತಿ, ಇದು ನನ್ನ ಗಂಡ, ಇದು ನನ್ನ ಮಕ್ಕಳು. ನಿಮಗೆ ಆ ಸ್ಮರಣೆ ಇಲ್ಲದೆ ಏನು ಮಾಡ್ತೀರಿ? ಯಾರು ನನ್ನ ಪಕ್ಕ ಮಲಗಿದ್ದು ಅಂದ್ರೆ ಏನು ಮಾಡಬೇಕು? ಎಷ್ಟೋ ಜನಕ್ಕೆ ಸ್ಮರಣೆಯೇ ಇಲ್ಲ. ಈ ಕೋಮಾ ಗೀಮಾ ಹೋದವ್ರಿಗೆ ಎದುರಿಗೆ ಹೋದರೆ ಗಂಡಂದು ಗೊತ್ತಾಗಲ್ಲ, ಯಾರ್ದು ಐಡೆಂಟಿಫೈ ಮಾಡಲಿಕ್ಕಾಗೋದೇ. ಮನಸ್ಸಿನ ಒಳಗಿರುವ ಒಂದು ಫೋಲ್ಡರ್ ಪ್ರಭೇದ ಇದೇ ಸ್ಮರಣ ಶಕ್ತಿ. ಯಾವಾಗಲೂ ನಡೆದದ್ದನ್ನು ನೆನಪಿಟ್ಕೊಂಡು ಈ ವಯಸ್ಸಲ್ಲಿ ಹೀಗಾಯಿತು, ನಮ್ಮ ಜೀವಮಾನದಲ್ಲಿ ಮರೆಯಲಾರದ ಅನೇಕ ಘಟನೆಗಳನ್ನು ಕೆಲವು ಸಂದರ್ಭಗಳಲ್ಲಿ ಹೆಕ್ಕಿ ಮತ್ತೊಬ್ಬರಿಗೆ ಹೇಳ್ತೀವಿ. ಅಯ್ಯೋ, ನಾನು ನಿನ್ನೆ ಏಜೆ ಸುಮಾರು 27ರಲ್ಲಿ ಹೀಗೆ ಈ ಜಡಿಯೋಕ್ಕೆ ಹೋಗಿ ಅಲ್ಲಿ ಸಿಕ್ಕಾಕೊಂಡು ಏನೇನೋ ನೆನಪುಗಳು ತಂದುಕೊಡುತ್ತೆ ಒಂದೊಂದು. ಇದನ್ನು ಚಿತ್ತ ಅಂತ ಕರೀತಾರೆ. ಇನ್ನು 5ನೇದು ಮನಸ್ಸಿನ ಪ್ರಭೇದ ಚೇತನ. ಚೇತನ ಅಂದರೆ ಒಂದು ರೀತಿ ಜೀವ. ಆ ಜೀವ ಚಿತ್ತಕ್ಕೂ ಚೇತನಕ್ಕೂ ಇಷ್ಟೇ ವ್ಯತ್ಯಾಸ. ಚಿತ್ತ ಯಾವುದಾದ್ರೂ ಒಂದನ್ನು ಸ್ಮರಣೆ ಮಾಡಿಕೊಳ್ಳುತ್ತೆ. ಬಹು ಜನ್ಮಗಳ ಗತಿಯನ್ನು ಚಿಂತನೆ ಮಾಡುವಂಥದ್ದು ಚೇತನ. ನೋಡಿ, ಭಾಗವತದಲ್ಲಿ
ಅನೇಕ ಆನೆಗಳ ನಡುವೆ ಗಜೇಂದ್ರ ಇದ್ದ. ಗಜೇಂದ್ರನ ಕಥೆ ಬರುತ್ತೆ. ಗಜೇಂದ್ರನ ನೀರಿನ ಒಳಗೆ ಮೊಸಳೆ ಹಿಡ್ಕೊಳ್ತು. ಜೊತೆ ಆನೆಗಳೆಲ್ಲ ಅದನ್ನು ಬಿಡಿಸ್ಲಿಕ್ಕೆ ಹೋಯಿತು. ಯಾವ ಆನೆ ಕೈಲೂ ಆನೆನ ಬಿಡಿಸ್ಲಿಕ್ಕೆ ಆಗಲಿಲ್ಲ. ಆನೆಗೆ ಒಂದು ಬುದ್ಧಿ ಬಂತು, ಇವ್ಯಾವ ಆನೆಗಳು ನನ್ನನ್ನು ಬಿಡಿಸೋಲ್ಲ, ನನಗೆ ಈ ಮೊಸಳೆ ಒಳ್ಳೆ ಸಾವಿನ ಥರ ಹಿಡ್ಕೊಂಡು ಬಿಟ್ಟಿದೆ, ಇದು ನನ್ನ ಕಡಿಲಿಕ್ಕೆ, ನಾನು ತಿನ್ನಲಿಕ್ಕಲ್ಲ, ನನ್ನ ಪ್ರಾಣ ತೆಗಿಲಿಕ್ಕೆ ಹಿಡಿದಿದೆ, ಇದರ ಬಂಧನದಲ್ಲಿ ನಾನು ಸಿಕ್ಕಿ ಹಾಕ್ಕೊಂಡಿದ್ದೇನೆ. ಈ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡವರನ್ನು ಬಿಡಿಸೋರು ಯಾರು?